ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವಿಡಿಯೋ. ಸೊ ಇವತ್ತು ಕೂಡ ಒಂದು ಹೊಸ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ನಾವು ಸಾನ್ವಿ ಮಷಿನ್ನ ತರಿಸ್ಕೊಂಡಿದ್ವಿ. ಅದು ಡಬಲ್ ಹೆಡ್ದಾಗಿರುತ್ತೆ. ಅದು ನಮಗೆ ಸೆಟ್ ಆಗಲಿಲ್ಲ, ಹಾಗೆ ಕಂಫರ್ಟಬಲ್ ಕೂಡ ಇರಲಿಲ್ಲ. ರನ್ ಮಾಡೋಕ್ಕಾಗಿರ್ಬೋದು, ನಾವು ಎಕ್ಸ್ಟ್ರಾ ಬಟ್ಟೆ ಜಾಯಿನ್ ಮಾಡ್ಕೊಂಡ್ರು ಅದಕ್ಕೆ ಸೆಟ್ ಆಗೋ ಥರ ಕ್ಲಾತ್ನ ಕರೆಕ್ಟಾಗಿ ಮೆಜರ್ಮೆಂಟ್ಗೆ ವರ್ಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ನೈಟ್ ಬಂದು ಮಾರ್ನಿಂಗೇ ನಾವು ರಿಟರ್ನ್ ಮಾಡಿದ್ವಿ. ಅದನ್ನು ನಮಗೆ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಅವತ್ತಿನ ದಿನ ಎಕ್ಸ್ಚೇಂಜ್ ಮಾಡಿದ್ದು. ನಮಗೆ ಸೋಮವಾರ ಬಂದ್ಬಿಟ್ಟು ಅಲ್ಲಿ ಆರ್ಡ್ರ್ ಹಾಕ್ಬಿಟ್ಟು ನಾವು ಮಂಗಳವಾರ ಈ ಮಷಿನ್ನ ಬರುತ್ತೆ ನಮಗೆ. ಮತ್ತು ಸೇಮ್ HSW 5G ಮಷಿನ್ನ ತರಿಸ್ಕೊಂಡ್ವಿ. ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್ ಮಷಿನ್ನು, ಎರಡೂ ಕೂಡ ಸೇಮ್ ಮಷಿನ್ನ ತರಿಸ್ಕೊಂಡ್ವಿ. ಒಂಥರ ಅನ್ಎಕ್ಸ್ಪೆಕ್ಟೆಡಾಗಿ ಆರ್ಡ್ರ್ ಮಾಡಿರೋಂತಹ ಮಷಿನ್ನು ಹೇಳಬೇಕಂತಂದರೆ. ಸುಮಾರಷ್ಟು ಆರ್ಡ್ರು ಬರೋದಕ್ಕೆ ಸ್ಟಾರ್ಟ್ ಆಯಿತು, ನಮಗೆ ಮಾಡಲಿಕ್ಕೇ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಧೈರ್ಯ ಮಾಡಿ ಇನ್ನೊಂದು ಮಷಿನ್ನ ಹಾಕ್ಬಿಟ್ವಿ. ಸೊ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ 4.5 ಲಕ್ಷ ಅಂತಂದರೆ ಏನು ಸುಮ್ಮನೆ ಆಗಲ್ಲ. ಎಷ್ಟು ನಾವು ಕಷ್ಟಪಟ್ಟು ದುಡ್ಡು ಇಷ್ಟಪಟ್ಟು ಈ ಮಷಿನ್ನ ತೊಗೊಂಡಿರೋದು ಹೇಳಬೇಕು ಅಂತಂದರೆ ನಮಗೆ ಹೆಮ್ಮೆ ಇದೆ. ಏನು ಝೀರೋಯಿಂದ ಬಂದ್ಬಿಟ್ಟು ನಾವು ಇಷ್ಟೆಲ್ಲ ಮಾಡಿರೋದಕ್ಕೆ ನನಗೆ ಹೆಮ್ಮೆ ಇದೆ. ಸೊ ಏನು ಅಂತಂದರೆ ಈ ವಿಡಿಯೋ ಮುಖಾಂತರ ಏನು ಹೇಳ್ತೀನಿ ಅಂತಂದರೆ, ಮದುವೆ ಆಗಿ ಇನ್ನೊಂದು ಮನೆಗೆ ಹೋಗಿದ್ಮೇಲೆ, ಸೊ ಮನೇಲಿರೋರಾಗಿರ್ಬೋದು, ಮನೇಲಿ ಇರೋರು ಅಲ್ಲದೇ ಇದ್ರೂ ಸಹ ಕಟ್ಕೊಂಡಿರೋ ಗಂಡ ಆಗಿರ್ಬೋದು, ಆ ಹೆಣ್ಣು ಏನು ಮಾಡ್ತೀನಿ ಅಂತಾಳೆ ಅದಕ್ಕೆ ಸಪೋರ್ಟ್ ಮಾಡಿ. ಕೂಲಿ ಕೆಲಸ ಮಾಡಿ ದುಡ್ಕೊಂಡು ತಿಂದರೂ ಪರವಾಗಿಲ್ಲ. ಯಾಕೆ ಕೂಲಿ ಕೆಲಸ ಮಾಡಿದ್ರೆ ದುಡ್ಡು ಕೊಡೋದಿಲ್ವಾ? ಯಾವ ಕೆಲಸ ಮಾಡಿದ್ರೂ ದುಡ್ಡು ಬಂದೇ ಬರುತ್ತೆ. ಸೊ ಆ ಹೆಣ್ಣು ನಾನು ಏನು ಸ್ವಂತವಾಗಿ ಮಾಡ್ತೀನಿ ಅಂತಾಳೋ ಅದಕ್ಕೆ ಸಪೋರ್ಟ್ ಮಾಡಿ ಫಸ್ಟ್. ಯಾಕೆ ಅಂತಂದರೆ ಅವಳು ತವ್ರ ಮನೆಯಲ್ಲಿ ಹೆಂಗಿರ್ತಾಳೆ, ಹೆಂಗೆ ಬೆಳೆದಿರ್ತಾಳೆ ಅದು ನಿಮಗೆ ಗೊತ್ತಿರಲ್ಲ. ಮದುವೆ ಆದಮೇಲೆ ನಿಮ್ಮ ಮನೆಗೆ ಬಂದಾಗ ಅವಳ ಬಿಹೇವಿಯರ್ ನೋಡಬೇಕು, ಅಷ್ಟು ಬಿಟ್ಟರೆ ಮದುವೆಗಿಂತ ಮುಂಚೆ ಹುಟ್ಟಿದಾಗಿಂದ ಅವಳ ಮನೇಲಿ ಹೆಂಗಿರ್ತಾಳೆ ಅಂತ ನಿಮಗೆ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಅವಳ ಭಾವನೆಗಳಿಗೆ, ಅವಳ ಆಸೆಗಳಿಗೆ ಬೆಲೆ ಕೊಡೋದನ್ನು ಕಲ್ತ್ಕೊಳ್ಳಿ. ಸೊ ನವೀನವರಾದ್ರೂ ಸಹ ಅಷ್ಟೇ. ನಾನು ಸ್ಟಾರ್ಟಿಂಗ್ ಬಂದಾಗಿಂದನೂ ಸಹ ನಾನು ಸ್ಯಾರಿ ಕುಚ್ಚು ಕಟ್ತಾಯಿದ್ದೆ. ಆವಾಗ ಸ್ಟಾರ್ಟಿಂಗ್ ಬಂದಾಗ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ನಾನು ಸ್ಟಾರ್ಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಲ್ಲಿಂದ ಹಿಡ್ದು ಈಗ 2 ಮಷಿನ್ನು ತಗೊಂಡು ರನ್ ಮಾಡೋವರೆಗೂ ಜೊತೆಲಿದ್ದಾರೆ. ಒಂದು ದಿನವೂ ಸಹ ನಿನ್ನ ಕೈಲಾಗಲ್ಲ, ಬಿಟ್ಬಿಡು, ಆಗಲ್ಲ, ಆರ್ಡ್ರು ತೊಗೊಂಡ್ಬೇಡ ಅಂತ ಒಂದು ದಿನವೂ ಸಹ ನನಗೆ ಯಾವುದಕ್ಕೂ ಸಹ ಹೇಳಿಲ್ಲ. ಸೊ ಅಟ್ ಎ ಟೈಮು ಮಾರ್ನಿಂಗ್ ಕೊಡಬೇಕು ಅಂದ್ರೂ ಸಹ ನನ್ನನ್ನು ಮಲಗಿಸ್ಬಿಟ್ಟು ಅವ್ರು ಕೆಲಸ ಮಾಡಿಕೊಡ್ತಾರೆ. ಸೊ ಈ ಥರ ಇದೆ ಇವಾಗ ನಮ್ಮದು ಸಿಚುವೇಶನ್ನು. ಬಟ್ ಯಾರೇ ಆಗಿರಲಿ, ಗಂಡು ಮಕ್ಕಳು ಅವರ ಆಸೆಗಳಿಗೆ, ಅವರ ಕನಸುಗಳಿಗೆ, ಅವ್ರು ಮಾಡ್ತಿರೋ ಕೆಲಸಕ್ಕೆ ಬೆಲೆ ಕೊಡೋದು ಕಲ್ತ್ಕೊಳ್ಳಿ. ಸೊ ಅವರು ನೈಟ್ ಬಂದುಬಿಟ್ಟು ನಮಗೆ ಫಿಕ್ಸ್ ಮಾಡಿಕೊಟ್ಟೋದ್ರು. 11 ಗಂಟೆಗೆ ಬಂದಿದ್ರು ಅನಿಸುತ್ತೆ. ಸೊ ಆವಾಗಲೇ ಬಂದುಬಿಟ್ಟು ನಮಗೆ ಫಿಕ್ಸ್ ಮಾಡಿಬಿಟ್ಟು ಕೊಟ್ಬಿಟ್ಟು ಹೋದ್ರು ನಮಗೆ. ಯಾಕೆ ಅಂತಂದರೆ ತುಂಬ ಆರ್ಡ್ರ್ ಇತ್ತು. ನಾವು ಡೆಮೋ ಕೂಡ ತೊಗೊಳ್ಲಿಲ್ಲ. ಅವರೇನು ಜಸ್ಟ್ ಫಿಟ್ ಮಾಡಿಕೊಟ್ಟೋದ್ರು. ಸರಿ ಟ್ರಯಲ್ ಮಾಡಿ ನೋಡಿ ಅಂತಂದರು. ಯಾವ ಟ್ರಯಲ್ಲು ಬೇಡ, ಫಸ್ಟ್ ತೆಗೆದ್ಬಿಡಿ ಅಣ್ಣ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ನಾವು ವರ್ಕ್ನ ಸ್ಟಾರ್ಟ್ ಮಾಡಿದ್ವಿ. ಬಂದಿರೋ ದಿನವೇ ಒಂದು ವರ್ಕ್ನ ಮಾಡಿದ್ವಿ. ಬಟ್ ಮಷಿನ್ ಹೆಂಗಿದೆ, ರನ್ ಆಗುತ್ತೆ ಅಂತ ನೋಡಬೇಕಿತ್ತು. ಸೊ ಅದಕ್ಕೋಸ್ಕರ ಒಂದೇ ಒಂದು ಬ್ಲೌಸ್ನ ರನ್ ಮಾಡಿ ಮಷಿನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ. ಮತ್ತು ನಾವು ರನ್ ಮಾಡಲಿಕ್ಕೆ ಹೋಗಿಲ್ಲ. ಅವರು ಎಲ್ಲ ಪಾರ್ಟ್ಸ್ ನನಗೆ ಬಾಕ್ಸ್ ಪೀಸೇ ತಂದುಕೊಟ್ಟಿದ್ರು. ಎಲ್ಲನೂ ಸಹ ಬಾಕ್ಸ್ ಓಪನ್ ಮಾಡಿನೇ ಫಿಕ್ಸ್ ಮಾಡಿ ಕೊಟ್ಟು ಹೋದರು. ತುಂಬಾ ಚೆನ್ನಾಗಿ, ನಮ್ಗೆ ಯಾವುದೇ ರೀತಿ ಕಸಿ ಬಿಸಿ ಮಾಡಲಿಲ್ಲ. ಬಂದರು, ಫಿಟ್ ಮಾಡಿದ್ರು, ಹೋದರು. ಬಟ್ ಇವ್ರದ್ದು ಹೆಂಗೆ ಅಂತಂದರೆ, ನಾವೇನು ಮಷಿನ್ ತರಿಸ್ಕೊತೀವಲ್ವ ಸಿಂಧನೂರಿಂದ, ಸೊ ಅಲ್ಲಿ ಅವ್ರದ್ದು ಹೆಂಗೆ ಅಂತಂದರೆ ಅಟ್ ಎ ಟೈಮ್ ಅವ್ರು ಏನು ಬಂದು ಕೊಡ್ತಾರೋ ಆವಾಗಲೇ ಫಿಟ್ ಮಾಡಿಕೊಟ್ಟು ಹೋಗ್ತಾರೆ. ಬೆಳಗ್ಗೆ ಮಾಡಿಕೊಡಿ ಅಂದರೆ ಅವ್ರು ವೆಯ್ಟ್ ಮಾಡೋದು ಇಲ್ಲ. ನಮಗೆ ನೈಟ್ 1 ಗಂಟೆಗೂ ಬಂದು, ನಾವು ಫಸ್ಟ್ ಮಿಷಿನ್ ತೊಗೊಂಡಾಗ 1:15 ಆಗಿತ್ತು ಅವ್ರು ಬಂದಾಗ ನಮ್ಮ ಮನೆಗೆ. ಸೊ ಆವಾಗಲೇ ಫಿಟ್ ಮಾಡಿ ಕೊಟ್ಟು ಹೋದರು. ಅವ್ರು ಯಾವುದೇ ರೀತಿಯಾಗಿ ಅಮೌಂಟ್ ಕೇಳಲ್ಲ, ಬಂದಿರೋದಕ್ಕೆ ಹೋಗಿರೋದಕ್ಕೆ ಊಟ ಕೊಡಿಸಿ ಅಂತ ಕೇಳಲ್ಲ, ಎಂಥದ್ದು ಕೇಳಲ್ಲ.
ಬಂದಾಗ ನಮ್ಮ ಕಡೆ ಒಂದು ಲೋಟ ನೀರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಷ್ಟು ಬಿಟ್ರೆ ಇನ್ನೇನೂ ಇಲ್ಲ. ನಾವೇ ಏನಾದರೂ ತಿನ್ನೋಕೆ ಕೊಟ್ಟರೆ ತಿಂತಾರೆ, ಇಲ್ಲಾಂದರೆ ಅದೂ ಇಲ್ಲ ಹೇಳಬೇಕು ಅಂತಂದರೆ. ಸೊ ಅಷ್ಟು ಕಂಫರ್ಟಬಲ್ ಆಗಿರ್ತಾರೆ. ಇನ್ನು ಬೇರೆ ಕಡೆ ನೋಡಿದ್ರೆ ಇನ್ನೂ ಸರ್ವಿಸ್ ಚಾರ್ಜಸ್ ಅದು ಇದು ಅಂತ ಆ್ಯಡ್ ಮಾಡ್ತಾರೇನೋ ಗೊತ್ತಿಲ್ಲ. ಇವ್ರ ಕಡೆಯಿಂದ ಯಾವುದೇ ರೀತಿಯಾಗಿ ₹1 ಸಹ ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಇನ್ ಕೇಸ್ ನೀವು ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಮಷಿನ್ ತೊಗೊಳ್ಬೇಕು, ನಾವು ಕೂಡ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಯಾರಾದರೂ ಇದ್ದರೆ, ಮಷಿನ್ ನೋಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ನೀವು ಪ್ಲೀಸ್ ಯಾರಾದರೂ ಮಷಿನ್ ಡಿಸೈನ್ ತೊಗೊಳ್ಳೋರಾಗಲಿ, ಮಷಿನ್ ಬಗ್ಗೆ ಇನ್ಫಾರ್ಮೇಷನ್ ಕೇಳೋರಾಗಲಿ ಕಾಲ್ ಮಾಡೋ ಹೋಗಿದ್ರೆ ಪ್ಲೀಸ್ ಗೈಸ್ 6 o'clock ಮೇಲ್ಗಡೆ ಕಾಲ್ ಮಾಡಿ. ಅವಾಗ ಫ್ರೀ ಇರ್ತಾರೆ, ಅವಾಗ ಆರಾಮಾಗೆ ಮಾತಾಡ್ಬೋದು. ಇಲ್ಲಿವರೆಗೂ 9 o'clock 6 o'clockವರೆಗೂ ಅವರು ಡ್ಯೂಟಿಲಿರ್ತಾರೆ. ಸೊ ಇನ್ಫಾರ್ಮೇಷನ್ ಬೇಕು ಅನ್ನೋರು 6 o'clock ಮೇಲ್ಗಡೆ ಕಾಲ್ ಮಾಡಿಕೊಂಡು ನೀವು ನಿಮ್ಮ ಒಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಸೊ ಹಳೆ ಮಷಿನಿಗೆ ಬಂದಿರೋರು, ಫಿಟ್ ಮಾಡೋಕ್ಕೆ ಬಂದಿರೋರು ಈ ಮಷಿನಿಗೆ ಬಂದಿರಲಿಲ್ಲ. ಬಟ್ ಅವ್ರು ತುಂಬ ಮಾತಾಡೋರು. ಬಟ್ ನಮ್ಗೆ ಅಷ್ಟೊಂದು ನಮಗೆ ಕಂಫರ್ಟಬಲ್ ಇತ್ತು ಅವ್ರ ಜೊತೆ ಮಾತಾಡೋಕ್ಕಾಗಿರ್ಬೋದು ಎಲ್ಲದಕ್ಕೂ. ಸೊ ಅದಕ್ಕೋಸ್ಕರ ನಾವು ಆಲ್ಮೋಸ್ಟ್ ತುಂಬ ಮಷಿನ್ಗಳನ್ನೂ ಸಹ ತೊಗೊಂಡಿದ್ದಾರೆ ಕಸ್ಟಮರ್ಗಳು. ಯಾವುದೇ ರೀತಿಯಾಗಿ ಬ್ಯಾಡ್ ಒಪಿನಿಯನ್ ಬಂದಿಲ್ಲ ಅವ್ರ ಕಡೆಯಿಂದ. ಯಾಕಂದರೆ ಅಲ್ಲಿ ಕೂಡ ಅವರು ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ ಎಲ್ಲ ಕಾಲ್ಗಳು ಅವರು ಕೂಡ ರಿಸೀವ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ ನಮಗೆ ಯಾವುದೇ ರೀತಿಯಾಗಿ ಅಂಥ ಜಡಿ ಮನುಷ್ಯ ಅಂತಲೂ ಸಹ ಅನಿಸಿಲ್ಲ ಓನರ್ ಬಂದುಬಿಟ್ಟು. ಸೊ ಫೈನಲಿ ಫಿಟ್ ಆಯಿತು. ಫೈನಲಿ ಮಷಿನ್ ಕೂಡ ತರಿಸ್ಕೊಂಡ್ವಿ ನಾವು. ಸೊ ನಾವು ಯಾವುದಕ್ಕೂ ಸಹ ಲೋನ್ನ ಹಾಕಿಸ್ಕೊಂಡಿಲ್ಲ. ಸುಮಾರು ಜನ ಕಮೆಂಟ್ ಮಾಡ್ತಾರೆ ಅಥವಾ ಡೈರೆಕ್ಟ್ ನಂಬರ್ ಕೊಟ್ಟಿರೋದ್ರಿಂದ ಕಾಲ್ ಮಾಡಿ ವಿಚಾರಿಸ್ಬೇಕಾದ್ರೆ ಲೋನ್ ಹಾಕ್ಬೋದಾ ಅಂತ ಕೇಳ್ತಾರೆ. ಸೊ ಶಾಪಲ್ಲಿ ಯಾವುದೇ ರೀತಿಯಾಗಿ ಲೋನ್ ಮಾಡಿಸಿ ಕೊಡೋದಿಲ್ಲ. ನೀವು ಸಪ್ರೇಟಾಗಿ ಬ್ಯಾಂಕಲ್ಲಿ ಅಥವಾ ಬೇರೆ ಯಾವುದೇ ಸಬ್ಸಿಡಿ ಲೋನ್ಗಳಿದ್ದರೆ ನೀವು ಲೋನ್ ಹಾಕ್ಸ್ಕೊಂಡು ಮಷಿನ್ಗಳನ್ನ ಪರ್ಚೇಸ್ ಮಾಡ್ಬೋದು. ಸುಮಾರಷ್ಟು ಜನ ಒಂದು 4-5 ಜನ ಸಬ್ಸಿಡಿ ಲೋನ್ನ ಹಾಕಿಸ್ಕೊಂಡು ಮಷಿನ್ನ ತರಿಸ್ಕೊಂಡಿದ್ದಾರೆ. ಬಟ್ ಸಬ್ಸಿಡಿ ಲೋನ್ ಯಾವ ಥರ ತೊಗೊಳ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಎಲ್ಲನೂ ಸಹ ಡೀಟೈಲಾಗೇ ಅದಕ್ಕೆ ಪ್ಲ್ಯಾನ್ ಮಾಡಿಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಏನಾದರೂ ನಿಮಗೆ ಸಬ್ಸಿಡಿ ಲೋನ್ ತೊಗೊಂಡು ನಾವು ಮಷಿನ್ನ ತೊಗೊಳ್ಬೇಕು ಅಂತ ಇದ್ದರೆ ಯಾರಾದರೂ ಇಂಟ್ರೆಸ್ಟ್ ಇರೋರು ನನಗೆ ಕಾಮೆಂಟ್ ಮಾಡಿ ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ಬಿಟ್ಟು, ಏನಾದರೂ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಪರೇಟಾಗಿ ಡೀಟೈಲಾಗಿ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇದು ಬಂದುಬಿಟ್ಟು ನಾವು ಕ್ಯಾಶ್ ಕೊಟ್ಟೆ ತೊಗೊಂಡಿದ್ದು. ಯಾವುದೇ ರೀತಿಯಾಗಿ ಲೋನ್ ಆಗಲಿ ಸಬ್ಸಿಡಿ ಲೋನ್ ಆಗಲಿ ಹಾಕಿಬಿಟ್ಟು ತೊಗೊಂಡಿದ್ದಲ್ಲ, ಡೈರೆಕ್ಟಾಗಿ ಕ್ಯಾಶ್ ಕೊಟ್ಟೆ ತೊಗೊಂಡಿದ್ದು. ಎರಡೂ ಮಷಿನು ಕೂಡ ಕ್ಯಾಶ್ ಕೊಟ್ಟೆ ತೊಗೊಂಡಿದ್ದು, ಯಾವುದೇ ರೀತಿಯಾಗಿ ಲೋನ್ ಹಾಕ್ಸಿಲ್ಲ. ಸೊ ಲೋನ್ ಹಾಕ್ಸೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಶಾಪ್ಗಳಲ್ಲೂ ಸಹ ಬಜಾಜ್ ಫೈನಾನ್ಸಿಂದಲೇ ನಮಗೆ ಲೋನು ಕೊಡಿಸೋದು. ಅದರಲ್ಲಿ ಇಂಟ್ರೆಸ್ಟ್ ಬಡ್ಡಿಗೆ ಏನು ಅಸಲುಗಿಂತ ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಕಟ್ಟಬೇಕಾಗುತ್ತೆ ನಾವು. ಒಂದ್ಸಲ ನಾನು ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ನಾವು ಲೋನ್ನ ಪ್ರೊವೈಡ್ ಮಾಡಲ್ಲ ಅನಿಸುತ್ತೆ ಆ ಶಾಪಲ್ಲಿ. ಅನಿಸುತ್ತೆ ಅಲ್ಲ, ಮಾಡೋದು ಇಲ್ಲ. ನೀವೇನಾದರೂ ಬೇರೆ ಕಡೆ ಲೋನ್ ಹಾಕ್ಸ್ಕೊಂಡು ಮಷಿನ್ ಪರ್ಚೇಸ್ ಮಾಡೋದಾದರೆ ಮಾಡ್ಬೋದು. ತುಂಬಾ ಖುಷಿ ಆಯಿತು ನನಗೆ ಮಷಿನ್ ತಗೊಂಡಾಗ. ಲಾಸ್ಟ್ಗೆ ಅದೇನೋ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ಕೊಟ್ಬಿಟ್ಟು ಒಂದು ಫೋಟೋ ತೆಕ್ಕೊಂಡ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಮಾರ್ನಿಂಗು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಬೆಳಿಗ್ಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಫುಲ್ಲು ತಲೆನೋವು ಬಂದುಬಿಟ್ಟಿತ್ತು. ಬೆಳಗ್ಗೆನೇ ಏನು ಮಾಡೋದು ಅನ್ನೋಂಗಾಗಿತ್ತು. ಇನ್ನು ಸಿಂಗಲ್ ಇರೋ ಪಾತ್ರೆಗಳೆಲ್ಲನೂ ಸಹ ಹಂಗೆ ಇತ್ತು. ಅರ್ಧಂಬರ್ಧ ತೊಳೆದ್ಬಿಟ್ಟು ಮಲ್ಕೊಂಡಿದ್ದೆ. ನಾವಿನ್ನೊಂದು ಬೆಳಗ್ಗೆ ಮಾಡ್ಕೊಂಡ್ರೆ ಆಗುತ್ತೆ ಬಾ ಅಂತ ಹೇಳ್ಬಿಟ್ಟು 1:30-2 ಗಂಟೆ ಆಗಿತ್ತು ಮಲ್ಕೊಳೋಷ್ಟರಲ್ಲಿ. ಸೊ ಬೆಳಗ್ಗೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬಂದು ಮಲ್ಕೊಂಡ್ಬಿಟ್ವಿ. ಬಟ್ ಬೆಳಗ್ಗೆ ಎದ್ದೇಳೋಷ್ಟರೊಳಗಡೆ 7 ಗಂಟೆ ಆಗಿತ್ತು. 7 ಗಂಟೆ ಆಗೋಷ್ಟರೊಳಗಡೆ ನೋಡಿ, ನನ್ನ ಓದ್ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ಇವರೊಬ್ಬರು ಕೊಟ್ಟೋಗಿದ್ರು ಅಂತ ಹೇಳ್ಬಿಟ್ಟು ಇನ್ನೂ ಒಂದೇ ಒಂದು ಹಣ್ಣಿತ್ತು. ಸೊ ಇನ್ನು ಸ್ವಲ್ಪ ಹಣ್ಣಾಗಬೇಕಿತ್ತು ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ದೆ. ತುಂಬಾ ಸ್ವೀಟಾಗಿತ್ತು. ತುಂಬ ಥ್ಯಾಂಕ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ. ಅದಾದಮೇಲೆ ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ಕೊಳ್ಬೇಕಿತ್ತು. ಸೊ ಎಲ್ಲ ಹೆಣ್ಮಕ್ಳಿಗೂ ಬೆಳಗ್ಗೆ ಎದ್ದು ಅಡುಗೆ ಮಾಡಬೇಕಂದ್ರೆ ಕುತ್ತಿಗೆ ಬರುತ್ತೆ ಗಾಯ್ಸ್. ಏನು ಮಾಡೋದು ಏನು ಬಿಡೋದು ಅನ್ನೋದೊಂದು ಟೆನ್ಷನ್ನು. ನಾವು ಮಾಡೋ ಅಡುಗೆ ಒಬ್ರಿಗೆ ಇಷ್ಟ ಆದರೆ ಒಬ್ರಿಗೆ ಇಷ್ಟ ಆಗೋಲ್ಲ. ಅವಲಕ್ಕಿ ತಿಂದರೆ ಚಿತ್ರಾನ್ನ ತಿನ್ನಲ್ಲ, ಚಿತ್ರಾನ್ನ ಮಾಡಿದ್ರೆ ಅವಲಕ್ಕಿ ತಿನ್ನಲ್ಲ. ಈ ಥರ ಇರುತ್ತೆ ನಮ್ಮ ಸಿಚುವೇಶನ್ನು. ಸೊ ಅದಕ್ಕೆ ಅವತ್ತು ಸ್ವಲ್ಪ ನಾವಿನ್ನವರು 1 hour ಲೇಟಾಗಿ ಹೋಗ್ತೀನಿ ಅಂತ ಹೇಳಿದ್ರು. ಪೂಜೆ ಮಾಡಬೇಕು ಮಷಿನ್ಗೆ ಅಂತ ಹೇಳ್ಬಿಟ್ಟು ನಾನೇ 1 hour ಲೇಟಂಗೆ ಹೋಗಿ ಅಂತ ಹೇಳಿದೆ. ಸೊ ಅದಕ್ಕೋಸ್ಕರ 8:30ಗೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ಯಾವುದಕ್ಕೂ ಮೂಡಿರಲಿಲ್ಲ ಅಂತ ಹೇಳ್ಬಿಟ್ಟು
ಸರಿ ಅಂತ ಹೇಳ್ಬಿಟ್ಟು ಚಿನ್ನಿಮ್ಮ ಮ್ಯಾಗಿ ಪ್ಯಾಕೆಟ್ ನಾನು ನೀನೇ ಏನೋ ರೇಷನ್ ತೊಗೊಂಬಂದಿದ್ದೆ, ಅದರಲ್ಲಿ 2 ಮ್ಯಾಗಿ ಪ್ಯಾಕೆಟ್ ಇತ್ತು ಅಂತ ಹೇಳ್ಬಿಟ್ಟು ಮ್ಯಾಗಿ ಅನ್ನೋಳು. ಸೊ ಅದಕ್ಕೋಸ್ಕರ ಅವಳಿಗೆ ಏನು ಎಲ್ರಿಗೂ ಮ್ಯಾಗಿನೇ ಮಾಡಿಬಿಡು ಅತ್ತ ಹೋಗಲಿ ಅಂತಂತ ಹೇಳ್ಬಿಟ್ಟು ಎಲ್ರಿಗೂ ಅದೇ ಜಾಸ್ತಿ ತರಕಾರಿ ಹಾಕಿ ನೂಡಲ್ಸ್ನ ಮಾಡಿಕೊಡ್ತೀನಿ. ತುಂಬ ಇಷ್ಟಪಟ್ಟು ತಿನ್ಕೊತಾರೆ. ಬಿಸಿ ತಿದ್ದಂಗೆ, ತಣ್ಣಗಾಗ್ಬಿಟ್ರೆ ಚೆನ್ನಾಗಿರಲ್ಲ. ಆಲ್ಮೋಸ್ಟ್ ನಮ್ಮ ಮನೇಲಿ ಅದೇ ಬೇಕು ಇದೇ ಬೇಕು ಅಂತ ಏನೂ ಇಲ್ಲ ಗಾಯ್ಸ್. ಏನು ಮಾಡಿದ್ರೂ ಬೆಂದು ಹೊಟ್ಟೆ ನೋವು ಬರ್ದಂಗಿದ್ರೆ ಎಲ್ಲನೂ ತಿನ್ಕೊತಾರೆ. ಇದೇ ಬೇಕು ಅದೇ ಬೇಕು ಇದೇ ಅಡುಗೆ ಮಾಡು ಅನ್ನೋ ಥರ ಯಾವುದೂ ಇಲ್ಲ. ಇದೊಂದು ನನಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅಷ್ಟೇ. ಸೊ ಮ್ಯಾಗಿನ ಮಾಡಿಕೊಂಡು ಫೈನಲಿ ಶಾಪ್ಗೆ ಹೋಗಿ ನಾವು ಪೂಜೆನ ಮುಗಿಸ್ಕೊಂಡ್ವಿ. ಸೊ ಪೂಜೆ ಮಾಡ್ಬೇಕಾರಾಗಂತೂ ನನಗೊಂಥರ ಅಳು ಬರೋ ಥರ ಆಗ್ತಿತ್ತು. ಒಂದು ಮಷಿನಿಂದ ಒಂದು 16,000 ರೂಪಾಯಿ ಮಷಿನ್ನ ಸ್ಟಾರ್ಟಿಂದ ಸ್ಟಾರ್ಟ್ ಆಗಿದ್ದು 4.5 ಲಕ್ಷದ 2 ಮಷಿನ್ ಹಾಕೋವರೆಗೂ ನಾವು ಮುಂದುವರೆದಿದ್ದೀವಲ್ವ ಅಂತ ಹೇಳ್ಬಿಟ್ಟು. ಸೊ ನಂಗೆ ತುಂಬಾ ಖುಷಿ ಆಯಿತು. ನನ್ನ ಸ್ಟಾರ್ಟ್ ಮಾಡಿರೋ ಕೆಲಸ ಸಕ್ಸಸ್ ತೊಗೊಂಡು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯಿತು. ಹಾಗೆ ಆ ವಿಡಿಯೋ ಅಪ್ಲೋಡ್ ಮಾಡಿದಾದಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಜನ ಒಂದು 50ಗಿಂತ ಜಾಸ್ತಿನೇ ಮೆಸೇಜ್ ಬಂದಿದೆ ಆ ವಿಡಿಯೋದು. ನಾನೊಂದು ದೃಷ್ಟಿ ತೆಗೆಯೋದು ವಿಡಿಯೋ ಹಾಕಿದ್ದೆ ಮಷಿನ್ಗೆ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ, ಚೆಕ್ ಮಾಡಿಲ್ಲ ಅಂದರೆ ಒಂದು ಸರಿ ಹೋಗಿ ಚೆಕ್ ಮಾಡಿ. ಆ ಮಷಿನ್ಗೆ ದೃಷ್ಟಿ ತೆಗೆಯೋದು ಒಂದು ವಿಡಿಯೋ ಹಾಕಿದ್ದೆ. ಒಂದು 21,000 ವ್ಯೂಸ್ ಆಗಿದೆ ಅದು. ಸೊ ನನ್ನ ಪೇಜಲ್ಲಿ ಫಸ್ಟ್ ಟೈಮ್ ಅಷ್ಟೊಂದು ವ್ಯೂಸ್ ಆಗಿರೋದು. ನಂಗೆ ತುಂಬ ಖುಷಿ ಆಯಿತು. 50 ಜಾಸ್ತಿನೇ ಮೆಸೇಜ್ ಬಂದಿದೆ. ನಿಮ್ಮ ಥರ ನಾವು ಕೂಡ ಮಷಿನ್ ತೊಗೊಬೇಕು, ನಿಮ್ಮ ಥರ ಬೆಳಿಬೇಕು ಅಂತ ಆಸೆ. ಬಟ್ ಏನು ಮಾಡೋದು, ಸಿಚುವೇಶನ್ ಎಲ್ಲರದು ಒಂದೇ ಥರ ಇರಲ್ವಲ್ಲಕ್ಕ ಅಂತ ಕೆಲವೊಬ್ಬರು ಮೆಸೇಜ್ ಹಾಕಿದ್ರು. ಸೊ ಮೆಸೇಜ್ ನೋಡಿದಾಗ ಸ್ವಲ್ಪ ಬೇಜಾರಾಯಿತು, ಖುಷಿನೂ ಸಹ ಆಯಿತು. ಇನ್ನು ಕೆಲವೊಬ್ಬರು ಚೆನ್ನಾಗಿ ವಿಡಿಯೋ ಮಾಡ್ತಾಯಿದ್ದೀರಾ, ಕಂಟಿನ್ಯೂ ಮಾಡಿ ಅಂತ ಹೇಳೋರು ಸಹ 1-2 ಮೆಸೇಜ್ಗಳು ಬಂದಿತ್ತು ಕೆಲವೊಬ್ಬರು ಅಣ್ಣಂದರು. ಸೊ ನಿಜವಾಗ್ಲೂ ಸಹ ತುಂಬಾ ಖುಷಿಯಾಯಿತು ಆ ಮೆಸೇಜ್ಗಳನ್ನ ನೋಡಿದಾಗ. ಆಲ್ಮೋಸ್ಟ್ ಜಾಸ್ತಿ ನನಗೆ ಬಂದಿರೋ ಮೆಸೇಜ್ ಅಂತಂದರೆ ಎಲ್ಲಿ ತೊಗೊಂಡ್ರಿ ಮಷಿನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಮೆಸೇಜ್ನ ಕಳಿಸಿರೋರೇ ಜಾಸ್ತಿ. ಸೊ ಅದ್ರ ಬಗ್ಗೆ ನಾನು ಡೀಟೇಲ ನಿಮ್ಗೇನಾದರೂ ಬೇಕು ಅಂತಂದರೆ ನನಗೆ ಹೇಳಿ. ನಾನು ಸೊ ಫೈನಲಿ ನಮ್ಮ ಮನೆಯ ಇನ್ನೊಂದು ಮಹಾಲಕ್ಷ್ಮಿನ ವೆಲ್ಕಮ್ ಮಾಡ್ಕೊಂಡ್ವಿ ಇವತ್ತು. ಸೊ ಇದು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಡಿಸೈಡ್ ಮಾಡಿಕೊಂಡು ತೊಗೊಂಡಿರೋಂತಹ ಮಷೀನು. ಎವ್ರಿ ನೈಟ್ ಕೂಡ 2 ಗಂಟೆ 3 ಗಂಟೆ ಆಗ್ತಾಯಿತ್ತು ಮಲ್ಕೊಳ್ಳೋಕ್ಕೆ. ಮತ್ತು ಕರೆಕ್ಟಾಗಿ ಊಟ ತಿನ್ನೋಕೆ ಆಗ್ತಿರಲಿಲ್ಲ, ಕರೆಕ್ಟಾಗಿ ಕಸ್ಟಮರ್ ಬಂದುಬಿಡೋರು. ಸೊ ಆ ಥರ ಆಗ್ತಾಯಿತ್ತು. ಸೊ ಫೈನಲಿ ಇನ್ನೊಂದು ಮಷಿನ್ನ ಬೈ ಮಾಡಿದ್ವಿ. ಸೊ ಸೇಮ್ HSW ಮಷಿನ್ನು. ಸೊ ಈ ಕಡೆ ಒಂದು ರನ್ ಆಗ್ತಾಯಿದೆ, ಇದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಸೇಮ್ HSW 5G ಮಷಿನ್ನು, ಸೇಮ್ ಮಷಿನ್ನೇ ನಾವು ತೊಗೊಂಡ್ವಿ. ಇದು ಸ್ವಲ್ಪ ಹೈಟ್ನ ಸ್ವಲ್ಪ ಕಮ್ಮಿ ಮಾಡಿಸಿದ್ದೀನಿ, ಇದು ಸ್ವಲ್ಪ ಹೈಟ್ ಜಾಸ್ತಿ ಇದೆ ಇನ್ನೊಂದು ಇದು ಮಷಿನ್ ಬಂದುಬಿಟ್ಟು. ಸೊ ಇದನ್ನು ನಾನು ಸ್ವಲ್ಪ ಹೈಟ್ ಒಂಚೂರು ಕಮ್ಮಿ ಮಾಡಿಸಿದ್ದೀನಿ. ಬಗ್ಗಿ ಫಿಟ್ ಮಾಡಬೇಕಿತ್ತು, ಹೊಟ್ಟೆ ಎಲ್ಲ ನೋವು ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಹೈಟ್ನ ಕಡಿಮೆ ಮಾಡಿಸಿದ್ದೀನಿ. ಸೊ ಈ ಮಷಿನ್ದು ಫುಲ್ಲು ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಏನೇನು ಕೊಟ್ಟಿದ್ದಾರೆ, ಏನೇನು ನನಗೆ ಈ ಮಷಿನ್ಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಸಹ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ಟೆಂಪಲ್ಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ. ಸೊ ಬನ್ನಿ ಈಗ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ. ಸೊ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಬಟ್ ನವೀನ್ ಅವ್ರಿಗೆ ಟೈಮ್ ಆಗಿಬಿಟ್ಟಿತ್ತು. ಅಲ್ಲ ಔಟ್ ಪಾಸ್ ಇರಲಿಲ್ಲ, ಇನ್ನು ಊಟ ಮಾಡಬೇಕು, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಹೋಗ್ಬಿಟ್ರು. ಬಟ್ ನಾನೊಬ್ಬಳೆ ಇನ್ನೇನು ಹೋಗೋದಂತ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಯಾವಾಗಾದರೂ ಹೋಗೋದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಸೊ ಮಷಿನ್ ಪೂಜೆ ಎಲ್ಲ ಆದಮೇಲೆ ಮಷಿನ್ನ ಆನ್ ಮಾಡಿಬಿಟ್ಟು ಒಂದು ಬುಟ್ಟನ ಚಿಕ್ಕದು ಒಂದು 2 ಮಿನಿಟ್ಸ್ ಬರೋಂತಹ ಒಂದು ಬುಟ್ಟನ ರನ್ ಮಾಡಿಬಿಟ್ಟು ನಾನು ಮಷಿನ್ ಹಾಗೆ ಬಿಟ್ಬಿಟ್ಟೆ, ಪೂಜೆ ಮಾಡಿ ಸ್ವಲ್ಪ ಹೊತ್ತು ಹಂಗೆ ಇರಲಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ.